ಹೆಲೋ ಹಲೋ ಹೆಲೋ ಯಾರು ಮ್ಯಾಮ್? ಶಿಲ್ಪಾ, ನಾನು ಸಂಧ್ಯಾ ಅಂತ ಮಾತಾಡೋದು. ನೀನು ನನ್ನ ಬಗ್ಗೆ ಏನೋ ಮಾತಾಡಿದ್ಯಾ ಕೆಟ್ಟದ್ದು. ಹೇಳಿ ಮ್ಯಾಮ್. ಶಿಲ್ಪಾ, ನಿನಗೂ ನನಗೆ ಪರಿಚಯ ಇಲ್ಲಮ್ಮ, ಖಂಡಿತ ಇಲ್ಲ ಮ್ಯಾಮ್. ಆಯ್ತಾ? ಯಾಕೆ ನೀನ್ ಹಂಗ್ ಮಾತಾಡಿದ್ಯಾ? ನಿನ್ ಮೇಲ್ ವೆರಿ ರಾಂಗ್ ಮಿಸ್ಟೇಕು. ದಯವಿಟ್ಟು ಕ್ಷಮಿಸಿ ಅದ್ ಯಾರಮ್ಮ ವಿಡಿಯೋ ಮಾಡ್ಸಿರೋದು? ಮ್ಯಾಮ್. ಅದ್ ಯಾರು ಮಾಡ್ಸಿದಾರೆ ನಿಮಗ್ ಗೊತ್ತಿದೆ. ಓಕೆ. ಇಲ್ಲ, ನನ್ಗೆ ಗೊತ್ತಿಲ್ಲ. ನೀನ್ ಯಾಕಂದ್ರೆ ಅಲ್ಲಿ ಸೂರ್ಯ ಅಂತ್ಯ ಮತ್ತೆ ಸೂರ್ಯ ಅಂತ್ಯ ನಮ್ಮ ಅಣ್ಣ ಅಂತ್ಯ. ಯಾಕಂದ್ರೆ ಈ ಪೇಜ್ ನಾನು ಅಷ್ಟು ಗಮನಿಸಿರ್ಲಿಲ್ಲ. ನೀನೇ ಮಾತಾಡ್ತಾ ಇದ್ಯಾ ಏನೋ, ನೀನ್ ಎಷ್ಟು ಜನ ಗಂಡ ಬಾ ಚಪ್ಲಿದಲ್ಲಿ ಹೊಡಿತೀನಿ, ಏನೋ ನೀನು ಏನೋ ಎಷ್ಟು ನಿಲ್ಕೊಂಡು ಏನೇನೋ ಕೆಟ್ಟದಾಗಿ ಹೇಳಿದ್ಯಲ್ಲಮ್ಮ. ಒಂದ್ ನಿಮಿಷ. ನಾನು ಯೂನಿವರ್ಸಲ್ ಕನೆಕ್ಟೆಡ್. ಪ್ರತಿ ಸರಿನೂ ನನ್ನ ಲೈಫ್ ಅಫರ್ಮೇಶನ್ಸ್, ನಾನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಬಗ್ಗೆ ನಾನು ಆ ತರ ಮಾತಾಡಲ್ಲ. ಮತ್ತೆ ಯಾಕೆ ಮಾತಾಡಿದ್ಯಾ ಅಲ್ಲಿ? ಮಾತಾಡೋ ಎಸ್ಪೆಷಲಿ ರೈಟ್ಸ್ ನನ್ಗಿಲ್ಲ. ನಾನ್ ಕೇಳಿದ್ದು ನಿನಗೂ ನನಗ್ ಪರಿಚಯನೇ ಇಲ್ಲ. ನೀನ್ ಹೆಂಗ್ ನನ್ನ ಹನಿ ಟ್ರ್ಯಾಪು, ನೀನು ಕೆಟ್ಟವಳು ಅಂತ ಅದೆಲ್ಲ ಮಾತಾಡಿಲ್ಲ. ಇವರು ಒಬ್ರು ಇವರು ಪರ್ಟಿಕ್ಯುಲರ್ ಆಗಿ ಅದನ್ನ ಮಾಡ್ಸಿರೋ. ಯಾರಮ್ಮ? ಯಾರದಾಯ್ತು? ಯಾರಿಗೋನೋ ಇದನ್ನ ಹಾಕೊಂಡಿರ್ತಾರೆ, ಯಾರಿಗೋನೋ ಇದನ್ನ ಹಾಕೊಂಡಿರ್ತಾರೆ. ಅಂಡ್ ನಾನ್ ಆತರ ಫ್ಯಾಮಿಲಿಯಿಂದಾನು ಬಂದಿಲ್ಲ. ನಮ್ಮನೇಲಿ ಈ ವಿಡಿಯೋ ನೋಡ್ಬಿಟ್ಟು ನಾನು ಎಷ್ಟು ಉಗಿಸ್ಕೊಂಡಿದೀನಿ ನನಗ್ ಮಾತ್ರ. ಮೂರ್ತಿ ಅವರು ಪ್ರಾಬಬ್ಲಿ 20 ವರ್ಷದಿಂದ ಫ್ರೆಂಡ್. ನಾನು ಅವರು ಅನ್ಮ್ಯಾರಿಡ್ಸ್ ಇದ್ದಂಗಿಂದಾನು ಫ್ರೆಂಡ್. ಅವ್ರ ಇಬ್ರು ವೈಫು ನಮ್ಗೆ ಕ್ಲೋಸ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್. ನನ್ನ ಹಸ್ಬೆಂಡ್ ಅವರು. ಹಂಗಾಗಿ ಹಿಂಗೆ ಅವತ್ತು ಅವ್ರು ಆಗಿ ಟಾಂಗ್ ಮಾಡಿ 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 ಮಾಡ್ಸಿತ್ತು. ನಿಮ್ಗೂ ಅವ್ರಿಗೂ ಜೋರ್ ಜಗಳ ನಡೀತಾ ಇತ್ತು. ಅವ್ರಿಗೂ ಜಗಳ ನಡೀತಾ ಇತ್ತು. ಒಂದ್ ಲೇಡಿ ಹೆಸರು, ಅವ್ರ ಹೆಸರು ಲತಾ ಸಮಥಿಂಗ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಒಬ್ರಿದ್ರು ಮೂರ್ತಿ ಅವ್ರ ಜೊತೆ. ಅವ್ರ ಏನ್ ಮಾಡಿದ್ರು, ಹಣ ನಿಮ್ ಬಗ್ಗೆ ಮಾತಾಡಲ್ಲ, ಕೇರ್ ಇಲ್ಲ, ಹಂಗೆ ಹಿಂಗೆ ಅಂತ ಬೇಕು ಅಂತ ಸ್ವಲ್ಪ ಜೋರ್ಲಿ ಮಾತಾಡ್ಸಿದ್ರು. ಐ ಆಮ್ ರಿಯಲಿ ಸೋ ಸಾರಿ ಫಾರ್ ದಟ್. ಒಂಚೂರು ಟೈಮ್ ಕೊಡಿ. ಅವರು ಕಾಲ್ ಮಾಡಿದೆ ಮೂರ್ತಿ ಅವ್ರಿಗೆ. ಬಾಸ್ ಈ ತರ ಫೋನ್ ಬಂದಿದೆ ನಂಗೆ, ನನ್ಗೆ ಏನ್ ಮಾತಾಡ್ಲಿ ನನ್ಗೆ ಅರ್ಥ ಆಗ್ತಲ್ಲ, ನಾನೇನ್ ತಿಂದಿದೀನಿ ಅಂತ ನನ್ಗೆ ಪನಿಷ್ಮೆಂಟ್ ಹೇಳಿ. ನನ್ ಮೇಡಮ್ ನನ್ ₹100 ನನ್ ಮುಟ್ಟಿಲ್ಲ. ನಾನೇನ್ ನಿಂತ್ಕೊಂತೀನಿ, ಬಟ್ ಪರ್ಸನಲಿ ಹಾರ್ಟ್ಲಿ ನನ್ ವಿಚಾರದಲ್ಲಿ ಈ ತರ ಮಾಡ್ದೆ ನೀನು? ನಮ್ದು ಇವಾಗವರೆಗೂ ನೀನ್ ಚೆಕ್ ಮಾಡಿ ಒಂದ್ರಲ್ಲೂ ನನ್ ಫೇಸ್ಬುಕ್ ಅಲ್ಲಾಗ್ಲಿ ಒಂದ್ DP ಆಗ್ಲಿ ಎಲ್ಲೂ ನಾನ್ ಕಾಣಿಸ್ಕೊಳಲ್ಲ. ಅಂತದ್ರಲ್ಲಿ ಇದು ನನ್ಗೆ ಎಷ್ಟು ಫ್ಯಾಮಿಲಿ ಡ್ಯಾಮೇಜ್ ಮಾಡಿದೆ. ನನ್ ಮಗಳೇ ನನ್ನ ಹತ್ರ ಮಾತಾಡಕ್ ಇಷ್ಟಪಡ್ತಾ ಇಲ್ಲ ಬಿಕಾಸ್ ಆಫ್ ದಿಸ್. ಅಲ್ಲಮ್ಮ, ಒಂದ್ ನಿಮಿಷ ಬಿಟ್ಬಿಡಿ ಅಲ್ಲ ಶಿಲ್ಪಾ. ಇವಾಗ ನೀನ್ ಹೇಳಿರೋ ಮಾತುಗಳು ಎಂತೆಂತ ಮಾತು ಗೊತ್ತಾ? ನನಗ್ ವೈಯಕ್ತಿಕ ಜೀವನ ಇಲ್ವಾ ಶಿಲ್ಪಾ? ಎಷ್ಟು ಜನ ಹತ್ರ ಹೋಗಿ ಮಲ್ಗೆ ಸೆರಗೆತ್ ಬಂದಿದ್ದೀನಮ್ಮ ನಾನು? ಆತರ ಮಾತಾಡಿದ್ಯಾ ನೀನು? ಒಂದು ಮಹಿಳೆ ಆಗಿದೆ, ಇನ್ನೊಂದ್ ಮಹಿಳೆಗೆ ನಾನು ಹಿಂಗ್ ಅಂದಿದ್ದೀನಲ್ವಾ, ನಾಳೆ ಇವಳಿಗೆ 6 ಜನ ಗಂಡಂದ್ರು ಅಂತ. ಮ್ಯಾಮ್, ನನ್ಗೆ ವೆರಿ ಕ್ಲಿಯರ್ಲಿ ಹೇಳ್ಬೇಕಾದ್ರೆ ನನಗೆ ನನ್ನ ಮನೆಯಲ್ಲೇ ಸರಿ ಮಾಡ್ಕೊಳ್ಳೋಂಥದ್ದು 1000 ಪ್ರಾಬ್ಲಮ್ ಇದೆ. ನನಗೆ ಗೊತ್ತಿದೆ ನಿನ್ ಬಗ್ಗೆ ಎಲ್ಲ ಜಾತಕ ಎತ್ಕೊಂಡೆ ನನ್ ಕಾಲ್ ಮಾಡಿ. ಬಟ್ ಈಗ ನೀನ್ ಮಾತಾಡಿದ್ಯಲ್ಲ, ವಿಡಿಯೋ ಎಷ್ಟು ವೈರಲ್ ಆಗ್ತಾ ಇದೆ ಅಂದ್ರೆ, ನಾವ್ ಮೈ ಮಾರ್ಕೊಂಡ್ ಬದುಕೋ ಹೆಣ್ಮಗ್ಳಲ್ಲಮ್ಮ ನಾನು. ಅವ್ನು ಯಾವನೋ ಮೂರ್ತಿ, ಅವ್ರ ಜೊತೆಲಿರೋರು, ಅವ್ರ ಕೆಪಾಸಿಟಿ ಇತ್ತಂದ್ರೆ ಅವ್ರು ಫೇಸ್ ಮಾಡ್ಬೇಕು. ನಿಮ್ಮಂತ ಹೆಣ್ಮಕ್ಳ ಮುಂದೆ ಇಟ್ಕೊಂಡು ಏನಕ್ಕೆ ತಲೆ ಇಡ್ ಕೆಲಸ ಮಾಡ್ತಾರೆ? ಬಂದ್ ನಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ನಿಮ್ಮಂತವ್ರು ನಿಟ್ಕೊಂಡು ಏನಕ್ಕೆ ಹಿಂಗ್ ಮಾತಾಡ್ತಾರೆ? ಇವಾಗ ನಿನ್ ಮೇಲೆ FIR ರಿಜಿಸ್ಟ್ರೇಷನ್ ಅಲ್ಲಿ ಬಂದು ಹೇಳಲೇಬೇಕಲ್ವಾ? ಓಕೆ ಮ್ಯಾಮ್, ನಾನು ಸ್ಟೇಷನ್ ಇಂದ ಕಾಲ್ ಮಾಡಿದ್ರೆ ಹೋಗಿ ಅದೇನಿದೆ ಬರ್ಕೊಟ್ಬಿಟ್ಟು ಬರ್ತೀನಿ. ನನ್ನ ಕಡೆಯಿಂದ ಸಾರಿ ಮ್ಯಾಮ್. ಅವ್ರು ಹೇಳ್ಕೊಟ್ಟಿದ ತಕ್ಷಣ ನೀನ್ ವಿಡಿಯೋ ಮಾಡಿದ್ಯಲ್ವಾ ಮ್ಯಾಮ್? ಎಲ್ಲಾರು ಬೀದಿಗೆ ಬರ್ಲಿ, ಎಲ್ಲಾರ್ಗು ಇವಾಗ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗತ್ತಲ್ಲ, ಇವಳು ಹೇಳ್ಕೊಟ್ಟವಳು ಅವನು ಹೇಳ್ಕೊಟ್ಟವನ ಎಲ್ಲ ಗೊತ್ತಾಗ್ಲಿ. ಒಂದ್ ಹೆಣ್ಣು ಮಗಳ ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡ್ದಿರಾ ಕೆಟ್ಟದಾಗೆ ನಿನ್ ಕೈಲಿ ಮಾತಾಡ್ಸಿರೋಂಗ್ ನೀನ್ ಮಾತಾಡಿದ್ಯಲ್ಲಮ್ಮ, ನಿನಗ್ ಬುದ್ಧಿ ಇರ್ಲಿಲ್ವಮ್ಮ?